ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾರೆ ಅಂತಕ್ಕಂಥ ಆರೋಪ ಏನು ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಗೆ ಇಳಿದಿದೆ SIT ಟೀಮ್. ಧರ್ಮಸ್ಥಳಕ್ಕೆ ಆಗಮಿಸಿದ್ದಾರೆ SIT ಅಧಿಕಾರಿಗಳು. ನಿನ್ನೆ ಬೆಂಗಳೂರಿಂದ ಅವರೆಲ್ಲ ಹೊರಟಿದ್ರು. DIG ಅನುಚೇತ್, SP ಜಿತೇಂದ್ರ ಕುಮಾರ್ IG ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದರು. ಈ ಪ್ರಕರಣದ ತನಿಖಾಧಿಕಾರಿಯಾಗಿ ಜಿತೇಂದ್ರ ಕುಮಾರ್ ಅವರನ್ನು ನೇಮಿಸಲಾಗಿದೆ. SITಯ ಇತರ ಅಧಿಕಾರಿಗಳು ಅಂದರೆ ಒಂದು 20 ಜನ ಅವರಿಗೆ ಸಪೋರ್ಟಿಂಗ್ ಸ್ಟಾಫ್ ಅಂತ ಏನು ಕೊಟ್ಟಿದ್ರು, ಅವರೆಲ್ಲರೂ ಕೂಡ ಈಗಾಗಲೇ ಜೊತೆಗೆ ಸೇರಿದ್ದಾರೆ. ನಿನ್ನೆ ರಾತ್ರಿನೇ ಅವರೆಲ್ಲ ಧರ್ಮಸ್ಥಳಕ್ಕೆ ಬಂದು ಅಲ್ಲಿನ ಸ್ಥಳೀಯ ಪೊಲೀಸರ ಜೊತೆ ಮಾತುಕತೆ ಆಡಿದ್ದಾರೆ, ಮಾಹಿತಿ ಪಡ್ಕೊಂಡಿದ್ದಾರೆ. ಇವತ್ತಿನಿಂದ ಅವರ ತನಿಖೆ ಆರಂಭ ಆಗುತ್ತೆ ಅಧಿಕೃತವಾಗಿ. ಅದಕ್ಕೋಸ್ಕರ ಒಂದು SIT ಕಚೇರಿಯನ್ನು ಕೂಡ ತೆರೆದಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ SIT ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಅಧಿಕೃತ ಎಂಟ್ರಿ ಕೊಟ್ಟಿದ್ದಾರೆ. ಆಮೇಲೆ ಧರ್ಮಸ್ಥಳಕ್ಕೆ ಕೂಡ ಆಗಮಿಸಿದ್ದಾರೆ SIT ಅಧಿಕಾರಿಗಳು. ಈಗಾಗಲೇ DGP ಅನುಚೇತ್, SP ಜಿತೇಂದ್ರ ಕುಮಾರ್ IG ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. SITಯ ಇತರ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿದ್ದಾರೆ. ಈ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಇವರೆಲ್ಲರೂ ಕೂಡ ಬಂದು ನಿನ್ನೆ ಅವರೆಲ್ಲ ಮಂಗಳೂರಿಗೆ ಬಂದರು, ಮಂಗಳೂರಿಂದ ಧರ್ಮಸ್ಥಳಕ್ಕೆ ಬಂದು ಎಲ್ಲರನ್ನ ಕೂಡ ಭೇಟಿಯಾಗಿ ಅಲ್ಲಿನ ಸ್ಥಳೀಯ ಪೊಲೀಸರು ಅಂದರೆ ಏನೇನು FIR ಆಗಿದೆ, ಏನೇನು ದಾಖಲಾತಿಗಳು ಅವರ ಹತ್ರ ಇದೆ, ಎಲ್ಲವನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಧರ್ಮಸ್ಥಳದಲ್ಲೇ ಒಂದು SIT ಕಚೇರಿಯನ್ನು ಕೂಡ ಓಪನ್ ಮಾಡಿದ್ದಾರೆ. ಅಲ್ಲಿದ್ದುಕೊಂಡೇ ಅವರು ಇನ್ನು ಮುಂದಕ್ಕೆ ತನಿಖೆಯನ್ನು ಇವತ್ತಿನಿಂದ ಅಧಿಕೃತವಾಗಿ ಶುರು ಮಾಡ್ತಾರೆ. ನೋಡೋಣ, ಇನ್ನೊಂದಷ್ಟು ದೂರುಗಳು ಬಂದು ಲಾಡ್ಜ್ ಆಗಬಹುದು, ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಥರ ಯಾರಾದರೂ ಬಂದು ಹೇಳ್ಕೋಬಹುದು, ಗೊತ್ತಿಲ್ಲ, ಅದು ಏನು ಬೇಕಾದರೂ ಆಗಬಹುದು. ಬಟ್ ಆಮೇಲೆ ಈಗಾಗಲೇ ಮುಸುಕುಧಾರಿ ಅನಾಮಿಕ ವ್ಯಕ್ತಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ 164 ಸ್ಟೇಟ್ಮೆಂಟು, ಆತನನ್ನು ಮತ್ತೆ ವಿಚಾರಣೆಗೆ ಒಳಪಡಿಸ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಇವೆಲ್ಲವೂ ಕೂಡ ತನಿಖೆಯ ಒಂದು ಭಾಗ. ಯಾವ ರೀತಿ ಸಾಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಸುದೀರ್ಘವಾದ ಒಂದು ಸಭೆಯನ್ನು ಈಗಾಗಲೇ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಅಧಿಕೃತವಾಗಿ SIT ಅವರು ಈ ಪ್ರಕರಣದ ತನಿಖೆಗೆ ಇಳಿದಿದ್ದಾರೆ, ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಸೊ ಇವತ್ತಿನಿಂದ ಅವರ ತನಿಖಾ ಕಾರ್ಯವೈಖರಿ ಯಾವ ರೀತಿ ಸಾಗುತ್ತೆ ಅಂತ? ಅರವಿಂದ್, ಇವತ್ತಿನಿಂದ ಅಧಿಕೃತವಾಗಿ ಈ ಒಂದು ಪ್ರಕರಣದ ತನಿಖೆಯನ್ನು SIT ಅವರು ಕೈಗೆತ್ತಿಕೊಳ್ತಾರೆ. ನಿನ್ನೆ ಸಂಜೆ ವೇಳೆಗೆ ಮಂಗಳೂರಿಗೆ ಆಗಮಿಸಿದ್ದಾರೆ. ಮಂಗಳೂರಿನಲ್ಲಿ ವಾಸ್ತವ್ಯ ಹೂಡಿರುವಂಥದ್ದು. ಜೊತೆಗೆ ಪಶ್ಚಿಮ ವಲಯ IGP ಅವರನ್ನು ಭೇಟಿಯಾಗಿದ್ದಾರೆ. ಹಿರಿಯ ಅಧಿಕಾರಿಗಳಾಗಿರುವಂಥ DIG ಅನುಚೇತ್ ಮತ್ತು ಜಿತೇಂದ್ರ ಕುಮಾರ್ ಅವರು ಭೇಟಿಯಾಗಿದ್ದಾರೆ. ಭೇಟಿಯಾದ ಬಳಿಕ ಅವರ ಹತ್ರ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಈ ಒಂದು ವಿಚಾರದ ಬಗ್ಗೆ ಡಿಸ್ಕಷನನ್ನು ಮಾಡಿಕೊಂಡು ನೇರವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅವರು ತೆರಳಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ತಡರಾತ್ರಿ ಹೋಗಿ ಅಲ್ಲಿರುವಂಥ ಕೇಸ್ ಫೈಲನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಈವರೆಗೆ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಿದ್ದಂಥ ಸ್ಥಳೀಯ ಧರ್ಮಸ್ಥಳ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರ ಜೊತೆನೂ ಮಾತುಕತೆಯನ್ನು ಮಾಡಿದ್ದಾರೆ. ಇಷ್ಟರವರೆಗೆ ಏನೆಲ್ಲ ಈ ಒಂದು ಪ್ರಕರಣದಲ್ಲಿ ಆಗಿದೆ ಅನ್ನುವಂಥದ್ದನ್ನು ಈಗ ಅಧಿಕೃತವಾಗಿ ಅವರು ಈ ಒಂದು ಪ್ರಕರಣದ ತನಿಖೆಯನ್ನು ಇವತ್ತಿನಿಂದ ಆರಂಭಿಸಲಿಕ್ಕಿದ್ದಾರೆ. ಇವತ್ತು ಅವರು ನೇರವಾಗಿ ಮತ್ತೆ ಇಡೀ ತಂಡ ಧರ್ಮಸ್ಥಳಕ್ಕೆ ಹೋಗುತ್ತೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯನ್ನ ಸಮೀಪದಲ್ಲಿ ಇವರ ಒಂದು ಕಚೇರಿಯನ್ನು ತೆರೆಯಲಾಗಿದೆ, SIT ಕಚೇರಿ. ಈ ಕಚೇರಿಯಲ್ಲಿ ಅವರು ಎಲ್ಲ ಸಿಬ್ಬಂದಿಗಳು ಸುಮಾರು 20 ಮಂದಿ ಈ ಒಂದು ತಂಡದಲ್ಲಿರುವಂಥವರು ಅವರೆಲ್ಲ ಅಲ್ಲಿ ವಾಸ್ತವ್ಯವಿದ್ದು ಇಡೀ ಪ್ರಕರಣದ ತನಿಖೆ ಮಾಡ್ತಾರೆ. ಜೊತೆಗೆ ಧರ್ಮಸ್ಥಳಕ್ಕೂ ಭೇಟಿ ಕೊಡ್ತಾರೆ. ಜೊತೆಗೆ ಈ ಒಂದು ದೂರುದಾರ ಸುಕ್ಪಾಲ್, ನಿಮ್ಮ ಧ್ವನಿ ನನಗೆ ಕರೆಕ್ಟಾಗಿ ಕೇಳ್ತಾ ಇಲ್ಲ. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಒಟ್ಟಾರೆ ಇವತ್ತಿನಿಂದ ನೋಡೋಣ, ಅವರ ಎಲ್ಲವೂ ಕೂಡ ಗೊತ್ತಾಗುತ್ತಲ್ಲ. ಈಗ ಹೂತಿಟ್ಟ ಶವಗಳನ್ನು ಆತ ತೋರಿಸ್ಬೇಕು, ಜಾಗಗಳನ್ನು, ಅದನ್ನು ಇವರು ತೆಗಿಬೇಕು. ಅಲ್ಲಿ 15 ವರ್ಷ 20 ವರ್ಷ ಆಗಿದೆ, ಏನೇನು ಸಿಗುತ್ತೆ ಎಲ್ಲವನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವು ನೋಡೋಣ.